ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಚಾರ ಏನಪ್ಪ ಅಂತೇಳಿದರೆ, ಗೃಹಲಕ್ಷ್ಮಿ ಸಂಘದ ಬಗ್ಗೆ ಒಂದಷ್ಟು ಮಾಹಿತಿಗಳಿದೆ. ಸೊ ಇದು ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರೇ ನಿಮಗೆ ಗೊತ್ತಾಗ್ತಿದೆ, ಕಾಂಗ್ರೆಸ್ ಸರ್ಕಾರ ಅನುಷ್ಠಾನಕ್ಕೆ ಬಂದಾಗ ಅವರು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದರು. ಆ ಯೋಜನೆಗಳು ಇವಾಗ ಕಂಟಿನ್ಯೂ ಇದ್ದಾವೆ. ಸೊ ಅದನ್ನೇ ಗೃಹಲಕ್ಷ್ಮಿ ಯೋಜನೆ ಕೂಡ ಇವಾಗ ನೀವು ಹಣ ತೊಗೊತಾ ಇದ್ದೀರಾ. ಆಲ್ರೆಡಿ 20ನೇ ಕಂತಿನ ಹಣ ಬಂದಿದೆ. ನಿನ್ನೆಯಿಂದ 20ನೇ ಕಂತಿನ ಹಣ ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲರಿಗೂ ಬರ್ತಾ ಇದೆ. ಆದರೆ ಒಂದೇ ಸಲಕ್ಕೆ ಬರೋದಿಲ್ಲ, ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು ವಾರ 10 ದಿನದ ಒಳಗಡೆ ಎಲ್ಲರ ಖಾತೆಗಳಿಗೆ ಈ ಒಂದು 20ನೇ ಕಂತಿನ ಹಣ ಬರ್ತಕ್ಕಂಥದ್ದು ಇದೆ. ಸೊ ನೀವು ಗೃಹಲಕ್ಷ್ಮಿ ಸಂಘ ಅಂತ ಹೇಳಿದ್ರಲ್ವ, ಸಂಘ ಅಂದರೆ ಏನು ಅಂತ ನೀವು ಕೇಳೋದಾದರೆ, ಸೊ ನಾನು ನಿಮಗೆ ಗೊತ್ತಿದ್ದೇನೋ ಇಲ್ವಾ ಗೊತ್ತಿಲ್ಲ, ಕಳೆದ ಒಂದು 2-3 ತಿಂಗಳಿಂದ ಈ ಒಂದು ವಿಚಾರ ನಡೀತಾ ಇದೆ. ಗೃಹಲಕ್ಷ್ಮಿ ಸಂಘವನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಸೊ ಗೃಹಲಕ್ಷ್ಮಿ ಸಂಘದಿಂದ ಏನು ಪ್ರಯೋಜನ ಆಗುತ್ತೆ ಅಂತ ನೋಡೋದಾದರೆ, ಸೊ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ತುಂಬ ಜನ ಮಹಿಳೆಯರು ಪಡ್ಕೊಂಡಿದ್ದಾರೆ. ಹಾಗೆ ಅದನ್ನು ತಮ್ಮ ಒಂದು ಸ್ವಂತ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸೊ ಅದನ್ನೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಗೃಹಲಕ್ಷ್ಮಿ ಸಂಘಗಳಿಗೆ ಅವರು ಇನ್ವೆಸ್ಟ್ ಮಾಡೋದ್ರಿಂದ, ಸೊ ಇಲ್ಲಿ ಶೂನ್ಯ ಬಡ್ಡಿ ರಹಿತ ಸಾಲವನ್ನು ಕೊಡಬೇಕು ಮಹಿಳೆಯರಿಗೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಗೃಹಲಕ್ಷ್ಮಿ ಸಂಘವನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಇದ್ದಾರೆ. ಸ್ವಸಹಾಯ ಸಂಘ ಅಂದರೆ ನಿಮಗೆ ಗೊತ್ತಿದೆ, ನಾವು ಒಂದಷ್ಟು ಉಳಿತಾಯವನ್ನು ಮಾಡ್ತೀವಿ. ಆ ಉಳಿತಾಯದ ಮೇಲೆ ನಮಗೆ ಒಂದಷ್ಟು ಸಾಲಗಳನ್ನು ಕೊಡ್ತಾರೆ. ಅದು ಕಡಿಮೆ ಬಡ್ಡಿಗೆ ಮಹಿಳೆಯರಿಗೆ ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲಿ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿ, ಇದು ವಾಜಪೇಯಿ ಅವರು ಇರ್ತಕ್ಕಂಥ ಒಂದು ಪೀರಿಯಡಲ್ಲಿ ಮಹಿಳಾ ಸ್ವಸಹಾಯ ಸಂಘ ಅಂತ ಉಟ್ಕೊಂಡಿತ್ತು. ಬಟ್ ಇವಾಗ ಇವರು ಗೃಹಲಕ್ಷ್ಮಿ ಯೋಜನೆ ಅಂತಕ್ಕಂಥ ಒಂದು ಮಾಡಿದರು. ಗೃಹಲಕ್ಷ್ಮಿನಲ್ಲಿ ಅದನ್ನ ಇವಾಗ ಗೃಹಲಕ್ಷ್ಮಿ ಸಂಘ ಆಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯೂ ಮಾತಾಡಿದ್ದಾರೆ. ಸೊ ಈ ಒಂದು ಯೋಜನೆಗೆ ನಾವು ಇಷ್ಟರಲ್ಲೇ ಚಾಲನೆ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಸಹ ತಿಳಿಸಿದ್ದಾರೆ. ಹಾಗಿದ್ರೆ ಗೃಹಲಕ್ಷ್ಮಿ ಹಣ ಬರೋದಿಲ್ವಾ ಅಂತ ಹೇಳಿದರೆ, ಗೃಹಲಕ್ಷ್ಮಿ ಹಣ ಖಂಡಿತವಾಗ್ಲೂ ಬರುತ್ತೆ. ಅವರೇನು ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ, ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದೆ ಅಲ್ವಾ, ಸೊ ಇದು ಖಂಡಿತವಾಗ್ಲೂ ಬರುತ್ತೆ. ಇದನ್ನು ನಾವು ಸ್ಟಾಪ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅವರೆಲ್ಲೂ ಹೇಳಿಲ್ಲ. ಇದರ ಪರ್ಯಾಯವಾಗಿ ಇದರಲ್ಲಿ ಒಂದಷ್ಟು ಹಣವನ್ನು ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಹೂಡಿಕೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಯೋಚನೆಯನ್ನು ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ನಮ್ಮ ಅಂಗನವಾಡಿ ಏನಿದೆ ಅಲ್ವಾ, ಸರ್ಕಾರದಿಂದ ನಡೀತಕ್ಕಂಥ ಅಂಗನವಾಡಿ ಕೇಂದ್ರಗಳು ಇಲ್ಲಿಗೆ ಅವರು ಅಂದರೆ ಆರಂಭ ಆಗಿ 50 ವರ್ಷ ಪೂರೈಸ್ತಾ ಇದ್ದಾವೆ. ಅಂದರೆ ಈ ಅಕ್ಟೋಬರ್ ತಿಂಗಳಿಗೆ ಅಂಗನವಾಡಿಗಳು ಸ್ಟಾರ್ಟ್ ಆಗಿ 50 ವರ್ಷ ಪೂರೈಸ್ತಾ ಇರೋದ್ರಿಂದ, ಸೊ ಇದೇ ವರ್ಷ ಅಂದರೆ 2025 ಅಕ್ಟೋಬರ್ ತಿಂಗಳಿನಲ್ಲಿ ಅಂಗನವಾಡಿಗಳ ಒಂದು ಕಾರ್ಯಕ್ರಮವನ್ನು 50 ವರ್ಷದ ಒಂದು ಕಾರ್ಯಕ್ರಮ, ಮತ್ತು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಸಂಘಗಳ ಒಂದು ಏನಂತ ಹೇಳಿದರೆ ಅದನ್ನು ಓಪನಿಂಗ್ ಇದನ್ನು ಕೂಡ ಅವತ್ತೇ ಮಾಡಬೇಕು ಅಂತ ಹೇಳ್ಬಿಟ್ಟು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮೀಟ್ ಮಾಡಿದ್ದಾರೆ. ಎಲ್ಲರ ಜೊತೆ ಮಾತುಕತೆ ಆಗಿದೆ. ಬಟ್ ಇದನ್ನು ಹೇಗೆ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ, ಇದರ ಸಾಧಕ ಬಾಧಕಗಳು ಏನಿದೆ, ಯಾವ ರೀತಿ ಉಳಿತಾಯಗಳನ್ನು ಮಾಡಬೇಕು, ಅದರಿಂದ ಏನು ಲಾಭ ಅನ್ನೋದನ್ನು ಇನ್ನೂ ಸ್ಪಷ್ಟವಾದ ಮಾಹಿತಿ ಖಂಡಿತವಾಗ್ಲೂ ಸಿಕ್ಕಿಲ್ಲ. ಬಟ್ ಅವ್ರು ಹೇಳಿರೋದೇನೆಂದರೆ, ಶೂನ್ಯ ಬಡ್ಡಿ ದರದಲ್ಲಿ ನಾವು ಮಹಿಳೆಯರಿಗೆ ಸಾಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಶೂನ್ಯ ಬಡ್ಡಿ ಅಂತೇಳಿದ್ರೆ ನಿಮಗೆ ಗೊತ್ತಿದೆ, ಬಡ್ಡಿ ಇಲ್ಲ, ಸಾಲ ಕೊಡ್ತಾರೆ. ಬಟ್ ಆ ಸಾಲ ಮರುಪಾವತಿ ಹೇಗಿರುತ್ತೆ, ಇದರಲ್ಲಿ ಅವ್ರು ಎಷ್ಟು ಉಳಿತಾಯವನ್ನು ಮಾಡಬೇಕು, ಎಷ್ಟು ವರ್ಷಗಳ ಕಾಲ ಉಳಿತಾಯವನ್ನು ಮಾಡಬೇಕಾಗುತ್ತೆ, ಎಷ್ಟು ಜನರ ಸಂಘಗಳು ಇರಬೇಕು, ಮತ್ತು ಅವ್ರದ್ದು ಮೀಟಿಂಗ್ಗಳೆಲ್ಲ ಯಾವ ರೀತಿ ಇರುತ್ತೆ. ಸಂಘ ಅಂತ ಹೇಳಿದ್ರೆ ಸಾಮಾನ್ಯ ಆಗಿರೋದಲ್ಲ, ನಿಮಗೆ ಗೊತ್ತಿದೆ. ಸೊ ಅದರಲ್ಲಿ ಇಂತಿಷ್ಟೇ ಜನ ಇರಬೇಕು ಅಂತ ಇರುತ್ತೆ, ಇಂತಿಷ್ಟೇ ಉಳಿತಾಯ ಮಾಡಬೇಕು ಅಂತ ಇರುತ್ತೆ, ಮತ್ತು ಉಳಿತಾಯದ ಹಣದ ಬ್ಯಾಂಕಿಗೆ ಜಮಾ ಮಾಡಬೇಕು, ಯಾವ ಒಂದು ಬ್ಯಾಂಕಿಗೆ ಜಮಾ ಮಾಡಬೇಕು. ಸೊ ಇದೆಲ್ಲನೂ ಇರುತ್ತೆ. ಒಂದು ಸಂಘ ರಚನೆ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿರೋದಿಲ್ಲ. ಸೊ ಅದಕ್ಕೆ ಆದಂಥ 2 ಪ್ರತಿನಿಧಿಗಳು ಇರ್ತಾರೆ. ಸೊ ಅವರು ಅಕೌಂಟ್ ಹೋಲ್ಡರ್ ಅವರಾಗಿರ್ತಾರೆ. ಅವ್ರ ಸಹಿ ಇದ್ದರೆ ಮಾತ್ರ ಎಲ್ರಿಗೂ ದುಡ್ಡು ಬರ್ತಕ್ಕಂಥದ್ದಿದೆ. ಇದೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಇವತ್ತಿನ ಕಾಲದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಇದ್ದೀರಾ ನೀವು. ಬಟ್ ಈ ಒಂದು ಗೃಹಲಕ್ಷ್ಮಿ ಸಂಘ ಅನ್ನೋದೇನಿದೆ ಅಲ್ವಾ, ಇದನ್ನು ಅವರು ಯಾವ ರೀತಿ ವಿಭಿನ್ನವಾಗಿ ಅನುಷ್ಠಾನಕ್ಕೆ ತರ್ತಾರೆ, ಇದರ ಒಂದು ಕೆಲಸ ಕಾರ್ಯಗಳು ಯಾವ ರೀತಿ ಇರುತ್ತೆ, ಇದರಿಂದ ನಮ್ಮ ಮಹಿಳೆಯರಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಬಟ್ ಇದೇ ವರ್ಷ 2025 ಅಕ್ಟೋಬರ್ ತಿಂಗಳಿನಲ್ಲಿ ಅಂಗನವಾಡಿಗಳ 50ನೇ ವರ್ಷದ ಒಂದು ಸಂಭ್ರಮವನ್ನು ಮತ್ತು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಸಂಘಗಳ ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಚಿಂತನೆಯನ್ನು ಮಾಡಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋದಲ್ಲಿ. ಇಷ್ಟು ಮಾಹಿತಿಯಾಗಿತ್ತು ಗೃಹಲಕ್ಷ್ಮಿ ಸಂಘಗಳ ಬಗ್ಗೆ. ಸೊ ಯಾರೆಲ್ಲ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕು ಕಮೆಂಟ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಅದೇ ರೀತಿಯಾಗಿ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಅದರ ನೆಕ್ಸ್ಟ್ ವಿಡಿಯೋ ಬಂದು ನಾಳೆ ಅಪ್ಲೋಡ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಎಲ್ಲರೂ ಅದೊಂದು ವಿಡಿಯೋನ ನೋಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮನೆಯಲ್ಲೇ ಕೂತ್ಕೊಂಡು ಯಾರೆಲ್ಲ ಅರ್ನ್ ಮಾಡ್ಬೋದು ಅಂತ ಇದ್ದೀರೋ ನಿಮಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ.